ಅಂದ್ರೆ ಈ ಭೇಟಿ ಆದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾಕಂದ್ರೆ ದರ್ಶನ್ ಈಗಾಗಲೇ ಬಳ್ಳಾರಿ ಜಿಲ್ಲೆಗೆ ಯಾವಾಗ ಶಿಫ್ಟ್ ಆದ್ರೋ ಆಗ ಮತ್ತಷ್ಟು ಕುಗ್ಗು ಹೋಗಿರುವಂತದ್ದು ಇಂತಹ ಸಂದರ್ಭದಲ್ಲಿ ಅವರ ಪತ್ನಿ ಅವರಿಗೆ ಧೈರ್ಯ ತುಂಬುವಂತದ್ದು ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸವನ್ನ ಪತ್ನಿ ವಿಜಯಲಕ್ಷ್ಮಿ ಮಾಡ್ತಾ ಇರುವಂತದ್ದು ಈ ಕಾರಣದಿಂದಾಗಿ ಇವತ್ತು ದರ್ಶನನ ಭೇಟಿ ಮಾಡೋದಕ್ಕೆ ಹಿಂಡಲಗ ಜೈಲಿಗೆ ಈಗಾಗಲೇ ಆಗಮಿಸಿರುವಂತಹ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಸಹೋದರ ದಿನಕರ್ ಕೂಡ ಅಲ್ಲಿ ಆಗಮಿಸಿದ್ದಾರೆ ಅವರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ ವಿಸಿಟರ್ ಕೊಠಡಿಗೆ ದರ್ಶನರನ್ನ ಬಿಡಲಾಗಿರುವಂತದ್ದು ಇದರ ಜೊತೆಗೆ ವಿಜಯಲಕ್ಷ್ಮಿ ಹಾಗೆ ದಿನಕರ್ ಅವರು ಕೂಡ ಅಲ್ಲಿ ಆಗಮಿಸಿದ್ದಾರೆ ದರ್ಶನ್ ಜೊತೆ ಈಗಾಗಲೇ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಕೂಡ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ರು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ರು ಅಲ್ಲಿನ ಒಂದು ಪ್ರಸಾದವನ್ನು ಕೂಡ ತೆಗೆದುಕೊಂಡು ಬಂದಿರ್ತಾರೆ ಅಂದರೆ ಕಳೆದ ಬಾರಿ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಒಂದು 2-3 ಬ್ಯಾಗ್ಗಳನ್ನು ಅವರು ತಂದಿದ್ರು ದರ್ಶನ್ಗೆ ಕೊಡೋದಕ್ಕೆ ಅಂತ ಒಂದಷ್ಟು ತಿನಿಸುಗಳನ್ನು ಒಂದಷ್ಟು ಬಟ್ಟೆಗಳನ್ನು ಇದೆಲ್ಲವನ್ನೂ ಕೂಡ ಅವರು ತೆಗೆದುಕೊಂಡು ಬಂದಿರು ಅಂದರೆ ದಿನನಿತ್ಯ ವಸ್ತುಗಳು ದಿನ ಬಳಕೆ ಮಾಡುವಂಥ ವಸ್ತುಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಒಂದಷ್ಟು ಎತ್ಕೊಂಡು ಬಂದಿದ್ರು ವಿಜಯಲಕ್ಷ್ಮಿ ಆದರೆ ಪೊಲೀಸರು ಒಂದಷ್ಟು ವಸ್ತುಗಳಿಗೆ ನಿಷೇಧ ಇರುವಂಥ ಕಾರಣದಿಂದಾಗಿ ಎಲ್ಲವನ್ನೂ ಕೂಡ ಅವ್ರು ಕೊಟ್ಟಿರಲಿಲ್ಲ ಒಂದೆರಡು ಬ್ಯಾಗ್ಗಳನ್ನು ವಾಪಸ್ ಕಳಿಸಿದ್ರು ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಅದರಿಂದಾಗಿ ಏನೆಲ್ಲ ದರ್ಶನ್ಗೆ ಕೊಡೋದಕ್ಕೆ ಅವಕಾಶ ಇದೆ ಅದನ್ನು ಮಾತ್ರ ವಿಜಯಲಕ್ಷ್ಮಿ ಈ ಬಾರಿ ತೆಗೆದುಕೊಂಡು ಬಂದಿರ್ತಾರೆ ಪ್ರಮುಖವಾಗಿ ದೇವರ ಪ್ರಸಾದ ಇದ್ರ ಜೊತೆಗೆ ಈಗಾಗಲೇ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥ ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದರ್ಶನ್ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ನಿರಂತರವಾಗಿ ವಿಜಯಲಕ್ಷ್ಮಿ ಕೂಡ ವಕೀಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಕರಣ ಏನೆಲ್ಲ ಆಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು ಅದರ ಅಂಶಗಳೇನಿದ್ದಾವೆ ಅದರ ಮೇಲೆ ಮುಂದೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬಹುದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ವಕೀಲರ ಜೊತೆ ಮಾತನಾಡಿರ್ತಾರೆ ಆ ವಿಚಾರಗಳನ್ನು ದರ್ಶನ್ ಜೊತೆ ಅವರು ಇವತ್ತು ಹಂಚ್ಕೊಳ್ತಾರೆ ಇನ್ನು ಸಹೋದರ ದಿನಕರ್ ಕೂಡ ಅಲ್ಲಿ ಆಗಮಿಸಿರುವಂಥದ್ದು ಅವರು ಕೂಡ ದರ್ಶನ್ಗೆ ಧೈರ್ಯ ತುಂಬುವಂತಹ ಆತ್ಮಸ್ಥೈರ್ಯ ತುಂಬುವಂತಹ ಒಂದಷ್ಟು ಕೆಲಸವನ್ನು ಮಾಡಲಿದ್ದಾರೆ ಯಾಕಂದರೆ ಬೆಂಗಳೂರಿನಿಂದ ಪರಪ್ಪನ ಅಗ್ರಹಾರದಿಂದ ಯಾವಾಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಶಿಫ್ಟ್ ಆದರೂ ಮತ್ತಷ್ಟು ಕುಗ್ಗು ಹೋಗಿದ್ರು ಅವರು ಅಲ್ಲಿನ ಒಂದು ವ್ಯವಸ್ಥೆಗಳು ಇದೆಲ್ಲವೂ ಕೂಡ ಸಾಕಷ್ಟು ಆತಂಕಕ್ಕೆ ದೂಡಿತ್ತು ದರ್ಶನ್ರನ್ನ ಅದರಿಂದಾಗಿ ಸದ್ಯಕ್ಕೆ ಅವರ ಈ ಒಂದು ಭೇಟಿ ಏನಿದೆ ಪತ್ನಿ ಹಾಗೆ ಸಹೋದರನ ಭೇಟಿ ಏನಿದೆ ಇದು ದರ್ಶನ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗಾದರೂ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಈ ಮುಖಾಂತರ ಅವರು ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಈಗಾಗಲೇ ಭೇಟಿ ಮಾಡಿದ್ದಾರೆ ವಿಸಿಟರ್ ರೂಮ್ನಲ್ಲಿ ಅವ್ರನ್ನ ಮಾತನಾಡಿಸಲಾಗ್ತಾ ಇರುವಂಥದ್ದು ಮಾತನಾಡ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ಸಹೋದರ ದಿನಕರ್ ಇಬ್ಬರು ಕೂಡ ಅಲ್ಲಿಗೆ ಆಗಮಿಸಿರುವಂಥದ್ದು ಅವರು ಮಾತನಾಡ್ತಾ ಇದ್ದಾರೆ ಇನ್ನು ಕಾನೂನಿನ ಹೋರಾಟ ಕಾನೂನಾತ್ಮಕವಾದಂಥ ಹೋರಾಟ ಮುಂದೆ ಯಾವ ರೀತಿಯಾಗಿ ಮಾಡಬೇಕು ಏನು ಮಾಡಬಹುದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಅವರು ಆಗಮಿಸಿರುವಂಥದ್ದು ದರ್ಶನ್ ಭೇಟಿಗೆ ಅವಕಾಶವನ್ನು ನೀಡಲಾಗಿದೆ ವಿಜಯಲಕ್ಷ್ಮಿ ಅವರ ಕೈಯಲ್ಲಿ ಒಂದಷ್ಟು ಪೇಪರ್ಗಳಿರುವಂಥದ್ದನ್ನು ಗಮನಿಸಬಹುದಾಗುತ್ತೆ ಬಂದು ಭೇಟಿ ಆಗಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಈ ಭೇಟಿ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಏನೇನಾಗಿದೆ ಸದ್ಯಕ್ಕೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುವಂತ ನಿರೀಕ್ಷೆ ಇದೆ ಸೆಲ್ನಿಂದ ಹೊರಗೆ ಬಂದು ಪತ್ನಿ ವಿಜಯಲಕ್ಷ್ಮಿ ಅವ್ರನ್ನ ದರ್ಶನ್ ಭೇಟಿ ಆಗಿದ್ದಾರೆ ಇಷ್ಟು ದಿನಗಳ ಕಾಲ ಏನು ಭೇಟಿ ಇತ್ತಲ್ಲ ಅದೇ ಬೇರೆ ಲೆಕ್ಕ ಆದ್ರೆ ಈಗ ಇನ್ನು ಮುಂದೆ ಆಗುವಂತ ಭೇಟಿ ಜಾಮೀನು ಪಡೆಯೋದು ಹೇಗೆ ಯಾವೆಲ್ಲ ಮಾರ್ಗ ಇದೆ ವಕೀಲರು ಏನ್ ಹೇಳ್ತಾರೆ ಸೆಲ್ನಿಂದ ಹೊರಗೆ ಬಂದು ಪತ್ನಿ ಭೇಟಿಯಾದಂತ ದರ್ಶನ್ ವಿಸಿಟರ್ಸ್ ಕೊಠಡಿಗೆ ಬಂದು ಸೆಲ್ನಿಂದ ಹೊರಗೆ ಬಂದು ಭೇಟಿಯಾಗಿ ಈಗ ಮಾತುಕತೆ ನಡೆಸಿದ್ದಾರೆ ಪ್ರತಿ ಬಾರಿ ಹಿಂದೆ ಕೂಡ ನಾವು ಗಮನಿಸ್ತಿದ್ವಿ ಧೈರ್ಯ ತುಂಬುವಂತ ಕೆಲಸ ಪತ್ನಿಯಿಂದ ಆಗ್ತಾ ಇತ್ತು ವಿಜಯಲಕ್ಷ್ಮಿ ಕಡೆಯಿಂದ ಇಷ್ಟೆಲ್ಲ ಮಾಡಿರುವಂತದ್ದು ಪವಿತ್ರ ಗೌಡಗೆ ಆದ್ರೆ ಪತ್ನಿ ನಿಂತಿರುವಂತ ರೀತಿ ಇದೆಯಲ್ಲ ಕೇಸ್ನಲ್ಲಿ ಇದು ನಿಜಕ್ಕೂ ಅವತ್ತಿನಿಂದ ಗಟ್ಟಿಯಾಗಿ ವಿಜಯಲಕ್ಷ್ಮಿ ನಿಂತಿದ್ದಾರೆ ಇನ್ನು ಚಾರ್ಜ್ ಶೀಟ್ ನಲ್ಲಿರುವಂತಹ ಸಾಕ್ಷಿಗಳ ಹೇಳಿಕೆ ಬಹಳ ಮುಖ್ಯ ಇದು ದರ್ಶನ್ ಪಾಲಿಗೆ ಟೆನ್ಷನ್ ಆಗಿರುವಂತದ್ದೇ ಆ ಪ್ರಮುಖ 3 ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದು ಬಹಳ ಮುಖ್ಯ ಆಗುತ್ತೆ ಈ ಕೇಸ್ನಲ್ಲಿ ಕೇಂದ್ರ ಕಾರಾಗೃಹ ಬಳ್ಳಾರಿಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ದರ್ಶನ್ ಇವತ್ತು ಸೆಲ್ನಿಂದ ಹೊರಬಂದು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿಯಾಗಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಈ ಭೇಟಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಯಾಕಂದ್ರೆ ಏನೆಲ್ಲ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಜೊತೆಗೆ ಪ್ರತ್ಯಕ್ಷದರ್ಶಿಗಳ ವಿಚಾರ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ವಿನಾಯಕ್ ಈಗಾಗಲೇ ನಾನು ಹೇಳ್ತಿದ್ದಾಗೆ ಇದುವರೆಗೆ ಏನು ಭೇಟಿ ಆಗ್ತಿತ್ತು ಒಂದಷ್ಟು ಧೈರ್ಯ ಹೇಳುವಂಥದ್ದು ಜಾಮೀನು ವಿಚಾರವಾಗಿ ಏನು ಕೂಡ ಪ್ರೊಸೀಡ್ ಆಗಿರಲಿಲ್ಲ ಆದ್ರೆ ಈಗ ಚಾರ್ಜ್ ಶೀಟ್ ಸಿಕ್ಕಿರೋದ್ರಿಂದ
ಈಗ ಭೇಟಿಯಾಗಿ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾರು ಹೊರಗಿಂದ ಬರ್ತಾರೆ ಅವರಿಂದ, ಅದರಲ್ಲೂ ಪತ್ನಿ ಬಂದಾಗಂತೂ ಬಹಳ ಮುಖ್ಯ ಆಗುತ್ತೆ ಅಂತ. ಖಂಡಿತ ಅವಿನಾಶ, ಈಗೇನು ನಟ ದರ್ಶನ್ ಅವರನ್ನ ಏನು ವಿಜಯಲಕ್ಷ್ಮಿ ಹಾಗೂ ಅವರ ಸಹೋದರ ದಿನಕರ್ ತುಗುದಿತ್ ಅವರು ಏನು ಭೇಟಿ ಆಗ್ಲಿಕ್ಕೆ ಬಂದಾರೆ, ಇದೊಂದು ರೀತಿ ಮಹತ್ವದ ಭೇಟಿ ಆಗಿರುವಂತದ್ದು. ಅಂದ್ರೆ ಕಳೆದ 90 ಹೆಚ್ಚಾಗಿ ಏನು ದರ್ಶನ್ ಅವರು ಜೈಲಲ್ಲಿದ್ರು, ಪರಪ್ಪನಗರ ಆಗಿರ್ಬೋದು ಮತ್ತು ಬಳ್ಳಾರಿ ಜೈಲಲ್ಲಿ ಕೂಡ ಅವರನ್ನ ಭೇಟಿ ಮಾಡ್ಲಿಕ್ಕೆ ವಿಜಯಲಕ್ಷ್ಮಿ ಅವರು ಬಂದಿದ್ರು ಮತ್ತು ಅವರ ಸಹೋದರ ದಿನಕರ್ ತುಗುದೀಪ್ ಅವರು ಕೂಡ ಬಂದಿದ್ರು. ಆದ್ರೆ ಇದೊಂದು ರೀತಿ ಮಹತ್ವದ ಭೇಟಿ ಆಗುತ್ತೆ. ಯಾಕಂತಂದ್ರೆ ಪ್ರಮುಖವಾಗಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತಹ ವಿಚಾರ ಮತ್ತು ಬೇಲಿಗೆ ಅಪ್ಲೈ ಕೂಡ ಮಾಡುವಂತಹ ಸಮಯ, ಹೀಗಾಗಿ ಸಾಕಷ್ಟು ಹೋಗಿರ್ತಕ್ಕಂಥ ಮಹತ್ವದ ಚರ್ಚೆ ಇದಾಗಿರುವಂತದ್ದು. ಪ್ರಮುಖವಾಗಿ ಇವತ್ತು ದರ್ಶನ್ ಅವರು ಬಂದಿರತಕ್ಕಂಥ ಅಂದ್ರೆ ಬೆಳಗಿನ ಜಾವ ವಿಜಯಲಕ್ಷ್ಮಿ ಅವರು ಬಳ್ಳಾರಿಯ ಬಂದು ವೇಟ್ ಮಾಡ್ತಾ ಇದ್ರು. ಅಂದ್ರೆ ಸಾಕಷ್ಟು ಲಾಯರ್ ಜೊತೆಗೆ ಸಂಪರ್ಕ ಅಂದ್ರೆ ಅವ್ರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು, ಅವ್ರ ಜೊತೆ ಏನೇನು ಚರ್ಚೆ ಮಾಡ್ಬೇಕು ಅನ್ನೋದು ಕೂಡ ಸಾಕಷ್ಟು ಮಹತ್ವ ಆಗಿರುವಂತದ್ದು. ಈಗಾಗಲೇ ಅವರಿಗೆ 30 ನಿಮಿಷಗಳ ಅವಕಾಶವನ್ನು ಕೊಟ್ಟಿರುವಂತದ್ದು. ಈ 30 ನಿಮಿಷ ಏನಿದ್ರೆ ಬಹಳ ಅವರ ಲೈಫ್ ಅಲ್ಲಿ ಬಹಳ ಒಂದು ರೀತಿ ಮಹತ್ವದ ಕ್ಷಣ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಪ್ರಮುಖ ಘಟ್ಟ ಏನಂತಂದ್ರೆ ಬೇಲ್ಗೆ ಅಪ್ಲೈ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾವ ರೀತಿ ಈ ಕೇಸನ್ನ ಮೂವ್ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆನ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಷ್ಟು ದಿನ ಕೇವಲ ವಿಜಯಲಕ್ಷ್ಮಿ ಅವರು ಬಂದು ಅವ್ರಿಗೆ ಆರೋಗ್ಯವನ್ನು ವಿಚಾರಣೆ ಮಾಡ್ಕೊಳ್ತಾ ಇದ್ರು, ಇಲ್ಲಿ ಇರುವಂತ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ರು ಮತ್ತು ಅವ್ರ ಧೈರ್ಯ ಕೊಂಡಿದ್ರೆ ಅವರು ಧೈರ್ಯವಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ರು. ನಾವು ಕಾನೂನು ಹೋರಾಟ ಮಾಡ್ತೀವಿ, ನೀವೇನು ಟೆನ್ಷನ್ ತಗೋಬೇಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇವಾಗ ಇವತ್ತಿನ ಮಹತ್ವದ ಭೇಟಿ ಹೇಗಿದೆ ಅಂತಂದ್ರೆ, ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಬೇಲ್ ಕೊಡುವಂತ ಸಾಧ್ಯತೆ ಕೂಡ ಇರಬಹುದು, ಯಾವ್ಯಾವ ರೀತಿ ಮುಂದುವರಿಬೇಕು ಅನ್ನೋ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ನಟ ದರ್ಶನ್ ಅವರು ತಮ್ಮ 15ನೇ ಸೆಲ್ನಿಂದ ಬಂದಿರುವಂತದ್ದು, ಬಂದು ನೇರವಾಗಿ ಇಲ್ಲಿರ್ತಕ್ಕಂಥ ಸಂದರ್ಶಕರ ಕೊಠಡಿಯೊಳಗೆ ಹೋಗಿ ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಅವರ ಸಹೋದರನಿಂದ ಸಾಕಷ್ಟು ಮಾಹಿತಿ ಕೂಡ ಪಡಿತಾ ಇದ್ದಾರೆ. ಅಂದ್ರೆ ಹೊರ ವಾತಾವರಣದಲ್ಲಿ ಯಾವ್ಯಾವ ರೀತಿ ಬೆಳವಣಿಗೆ ಆಗಿದ್ದೇವೆ ಅದರಲ್ಲೂ ಕೂಡ ಈಗ ಮಹತ್ವದ ದಾಖಲೆಗಳು ಕೂಡ ಹೊಸದಾಗಿ ಕೂಡ ಚಾರ್ಜಸ್ ಸಲ್ಲಿಕೆ ಆದ್ಮೇಲೆ ಸಾಕಷ್ಟು ಮಹತ್ವದ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದಾವೆ. ಅವುಗಳು ಎಲ್ಲವೂ ಬಗ್ಗೆ ಮಾತನಾಡುವ ಮೂಲಕವಾಗಿ ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕುವ ಮೂಲಕವಾಗಿ ಮುಂದಿನ ಬೇಲ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೀರ್ಮಾನ ಕೂಡ ಮಾಡ್ತಾರ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ವಿನಾಯಕ್. ಇದು ಸದ್ಯಕ್ಕೆ ಬಳ್ಳಾರಿಯಿಂದ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೀವಿ. ಈಗ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿಯಾಗಿದ್ದಾರೆ.